ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ವ್ಲಾಗ್ಸ್. ಇನ್ನು ನಾಳೆ ಬಂದು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸೊ ಇವತ್ತು ಶಾಪಿಂಗ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಹಾಸನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆ ಸಿಟಿ ಒಳಗಡೆ ಅಂತೂ ಕಾಲಿಡೋಕ್ಕೆ ಜಾಗ ಇರೋದಿಲ್ಲ. ನಿನ್ನೆ ಸಂಜೆನೂ ಸಹ ನಾವು ಹೋಗಿದ್ವಿ, ಅದೇ ಥರನೇ ಇತ್ತು. ಸೊ ಹಾಗಾಗಿ ವಾಪಸ್ ಬಂದಿದೆ. ಹಾಗಾಗಿ ಇವತ್ತು ಡೇ ಟೈಮಲ್ಲೇ ಹೋಗಿ ತೊಗೊಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಬೆಂಗಳೂರನ್ನು ಮೀರಿಸೋ ಥರ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹಾಸನ ಆಗ್ಬೋದು. ಸೊ ಹೇಗಿರುತ್ತೆ ಅಂತ ಹೇಳ್ಬಿಟ್ಟೆಲ್ಲ ತೋರಿಸ್ತೀನಿ, ಬನ್ನಿ. ಸೊ ನಾವಿವಾಗ ಸಿಟಿಗೆ ಹೋಗೋಣ ಅಂತ ಹೊರಡ್ತಿದ್ದೀವಿ. ಟೈಮ್ ಬಂದು 11 ಆಗಿತ್ತು. ಏನಕ್ಕೆ ಹಗ್ಲೋಗ್ತಿದ್ದೀವಿ ಅಂತಂದರೆ ನಿನ್ನೆ ಸಂಜೆ ಆಲ್ರೆಡಿ ಹೋಗಿದ್ದರಿಂದ ತುಂಬ ಜನ ಇದ್ದರು. ಸೊ ಹಗ್ಲಾದರೆ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಈವ್ನಿಂಗ್ ಟೈಮಲ್ಲಿ ಜಾಸ್ತಿ ರಶ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನನೇ ಹೋಗ್ತಾ ಇದ್ದೀವಿ. ಸೊ ನಾನೆಲ್ಲ ಕೆಲಸನ ಮುಗಿಸ್ಬಿಟ್ಟು ಸಿಟಿಗೆ ಬಂದ್ವಿ. ಆ್ಯಂಡ್ ಸ್ವಲ್ಪ ಸಿಟಿ ಎಂಟ್ರೆನ್ಸಲ್ಲಿ ಜನ ಕಡಿಮೆ ಇತ್ತು, ಬಟ್ ಸಿಟಿ ಅಂದರೆ ಲೈಕ್ ಮಾರ್ಕೆಟ್ ಒಳಗಡೆ ತುಂಬಾ ಜನ ಇದ್ದರು. ಆ್ಯಂಡ್ ನಾವೇನು ಮಾಡಿದ್ವಿ, ಫಸ್ಟು ಬೈಕಲ್ಲೇ ಹೋದರೆ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳನ್ನೂ ಮಾರ್ಕೆಟ್ ಒಳಗಡೆನೇ ತೊಗೊಬಂದಿದ್ರು. ಸೊ ಅಲ್ಲೂ ಟ್ರಾಫಿಕ್ ಆಗಿತ್ತು ತುಂಬಾ. ಹಾಗಾಗಿ ನಾವು ಒಂದು ಕಡೆ ಫಸ್ಟು ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ನಡ್ಕೊಂಡೇ ಹೋಗೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಯಾಕಂತಂದರೆ ಗಾಡೀಲಿ ಹೋದರೆ ನಾವು ನಿಂತಿದ್ದ ಜಾಗದಲ್ಲೇ ನಿಲ್ಲಬೇಕಾಗುತ್ತೆ. ಮುಂದೆ ಹೋಗೋಕ್ಕಂತೂ ನಿಜ ಆಗ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು ಮಾರ್ಕೆಟು. ಸೊ ಹಾಗಾಗಿ ಗಾಡಿನ ಫಸ್ಟು ಪಾರ್ಕ್ ಮಾಡೋದಕ್ಕೆ ಹೋದ್ವಿ ನಾವು. ಆ್ಯಂಡ್ ಪಾರ್ಕಿಂಗ್ ಮಾಡಾದಮೇಲೆ ಒಂದು ಕಡೆಯಿಂದ ನಾನಂತೂ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ ಏನೇನು ಬೇಕು. ಆ್ಯಂಡ್ ಎಲ್ಲದನ್ನು ಇವಾಗಲೇ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಮತ್ತೆ ಪುನಃ ಬರೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಲಿಸ್ಟ್ನೆಲ್ಲ ನೋಡಿಕೊಂಡು ಫಸ್ಟು ಒಂದು ಸೈಡಿಂದ ಬರೋಣ, ಒಂದು ಕಡೆಯಿಂದ ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ನಾವು ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ವಿ. ಆ್ಯಕ್ಚುಲಿ ವೆಹಿಕಲಲ್ಲಿ ಬರೋದಕ್ಕಿಂತ ನಡ್ಕೊಂಡು ಹೋಗೋದು ತುಂಬ ಬೆಟರು. ಬೇಗ ಹೋಗಿ ಬೇಗ ಏನು ವಸ್ತು ಬೇಕೋ ಅದನ್ನು ತೊಗೊಂಡು ಬೇಗ ಬರಬಹುದು. ಇಲ್ಲ ಅಂತಂದರೆ ನಿಜವಾಗ್ಲೂ ವೆಹಿಕಲಲ್ಲಿ ಹೋದರೆ ವೆಹಿಕಲ್ ಮೂವ್ ಮಾಡೋದಕ್ಕೂ ಆಗೋದಿಲ್ಲ, ಅಷ್ಟು ರಶ್ ಇತ್ತು. ಆ್ಯಂಡ್ ಇನ್ನು ಸಂಜೆ ಟೈಮ್ ಅಂತೂ, ಆ್ಯಂಡ್ ನಾನು ಮುಂದೆ ಸಂಜೆ ವ್ಯೂ ತೋರಿಸ್ತೀನಿ, ನೀವು ನೋಡ್ಬೋದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಫಸ್ಟು ಹೂವು ಮಾರ್ಕೆಟ್ ಹತ್ರ ನಾವು ಹೋಗಿದ್ದು, ಹೂವು ತೊಗೊಬರೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ, ನಾನು ವೀಡಿಯೋನ ತುಂಬಾ ಫಾಸ್ಟ್ ಮಾಡಿದ್ದೀನಿ ಇಲ್ಲಿ. ಆ್ಯಂಡ್ ಸಂಜೆ ಟೈಮಲ್ಲೆಲ್ಲ ಇಲ್ಲಿ ಅಂದರೆ ನಾವು ಇವಾಗ ಹೋಗ್ತಾ ಇರೋ ಸೈಡಲ್ಲಂತೂ ವೆಹಿಕಲ್ಸ್ಗಳನ್ನೇ ಬಿಡೋದಿಲ್ಲ, ಯಾಕಂತಂದರೆ ಅಷ್ಟು ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆ್ಯಂಡ್ ಹೋಗೋರ್ಗು ಬರೋರಿಗೆ ಆ್ಯಂಡ್ ವಸ್ತುಗಳನ್ನ ತಗೊಳ್ಳೋರ್ಗೂ ಅದ್ರ ಜೊತೆ ಮಾರೋರ್ಗೂ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ಟೈಮು ವೆಹಿಕಲ್ಸ್ನ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಓಡಾಡಿಕೊಂಡೇ ತೊಗೊಂಬರ್ಬೇಕಾಗತ್ತೆ. ಆ್ಯಂಡ್ ಬೆಳಗ್ಗೆ ಅಷ್ಟೊತ್ತಿಗೆ ಅಂದರೆ ಒಂದು 11 ಹಂಗೆಲ್ಲ, ಅದಕ್ಕೂ ಮುಂಚೆನೇ ಆಲ್ಮೋಸ್ಟ್ ಏನೇನು ವಸ್ತುಗಳು ಬೇಕಾದ್ರದ್ದು ಎಲ್ಲದ್ರದ್ದು ಅಂಗಡಿಗಳನ್ನ ಹಾಕ್ಕೊಂಡಿದ್ರು. ಆ್ಯಂಡ್ ನಾವೂ ಅಂತೂ ಎಲ್ಲ ಕಡೆ ಕೇಳಿ ಎಷ್ಟು ರೇಟು ಎಷ್ಟು ಅಂತ ಕೇಳ್ಕೊಂಡು ಫುಲ್ ಹೂ ಮಾರ್ಕೆಟ್ನೇ ಸುತ್ತಾಡ್ಕೊಂಡು ಬಂದ್ವಿ. ಫೈನಲಿ ಬಂದು ಒಂದು ಕಡೆ ಒಂದು ಸ್ವಲ್ಪ ಸೇವಂತಿಗೆ ಹೂವು ಆ್ಯಂಡ್ ಅದರಲ್ಲೇ ಒಂದೆರಡು ಕಲರ್ಸ್ ಹೂವನ್ನ ತೊಗೊಂಡಿದ್ದಾಯಿತು, ಅದಷ್ಟೇ. ಅದಾದಮೇಲೆ ಆ್ಯಕ್ಚುಲಿ ಮಲ್ಲಿಗೆ ಅಂತೂ ಎಲ್ಲ ಕಡೆ ಕೇಳಿದೆ, ತುಂಬಾ ರೇಟ್ ಜಾಸ್ತಿ, 250 ರುಪೀಸ್ ಸುಮಾರು ಅಂತ ಹೇಳ್ತಾಯಿದ್ರು. ಆ್ಯಂಡ್ ನಿನ್ನೆ ಸಂಜೆ ಬಂದಾಗಲೇ 150 ರುಪೀಸ್ ಇತ್ತು. ಅವಾಗ ತೊಗೊಳ್ಲಿಲ್ಲ ನಾನು, ಇವತ್ತು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಎಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ವಸ್ತುಗಳನ್ನ ತೊಗೊಂಡು ಮನೆಗೆ ಬಂದ್ವಿ. ವೀಡಿಯೋ ಮಾಡ್ಕೊಳ್ಳೋ ಮನಸ್ಸೇ ಇರಲಿಲ್ಲ ನನಗೆ, ಅಷ್ಟು ರಶ್ ಇತ್ತು. ಆ್ಯಂಡ್ ಇನ್ನು ಮಾರ್ಕೆಟ್ ಒಳಗಡೆ ಎಲ್ಲ. ಸೊ ಬಂದ ತಕ್ಷಣ ಆ್ಯಂಡ್ ನಾನು ಇವತ್ತಿನ ದಿನವೇ ತಲೆಗೆಲ್ಲ ಸ್ನಾನ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತೇ ಬಂದು ಸ್ಯಾರಿ ಡ್ರಿಪ್ಪಿಂಗ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾನು ನೈಟೇ ಒಂದು 8 o'clock ಹಂಗಾಗಿತ್ತು ರಾತ್ರಿ. ಆ್ಯಂಡ್ ನೈಟೇ ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಶುರು ಮಾಡಿದೆ ದೇವರಿಗೆ. ಯಾಕಂತಂದರೆ ಪಾಪು ಇರೋದ್ರಿಂದ ಲಾಸ್ಟ್ ಇಯರ್ಸ್ ಎಲ್ಲ ಹೇಗೆ ಮಾಡಿದ್ದೆ ಅಂದರೆ ಒಂದು 10 ಮೇಲೆ ಅಂದರೆ 10 ಗಂಟೆ ಮೇಲೆ ಸೀರೆ ಎಲ್ಲ ಉಡಿಸ್ಬಿಟ್ಟು, ಅಂದರೆ ಮನೆಯೆಲ್ಲ ಗುಡಿಸಿ ಒರೆಸಿ ಸೀರೆ ಎಲ್ಲ ಉಡಿಸ್ಬಿಟ್ಟು ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊತಾಯಿದ್ವಿ, ಆ ಥರ ಮಾಡ್ತಾಯಿದ್ದಿದ್ದು. ಬಟ್ ಈ ಸಲ ಪಾಪು ಇರೋದ್ರಿಂದ ಬೆಳಗ್ಗೆ ಅದೆಲ್ಲ ಅಂದರೆ ಲೇಟಾಗಾದ್ರೂ ಅದೆಲ್ಲ ಮಾಡೋಕ್ಕಾಗಲ್ಲ. ಆಮೇಲೆ ಅವಳು ಹಿಂಸೆ ಮಾಡಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅಂದರೆ ಒಂದು 8 ಗಂಟೆ ಹಂಗೆ ಶುರು ಮಾಡಿಕೊಂಡೆ. ಆ್ಯಂಡ್ ಸ್ಯಾರಿ ಡ್ರಿಪ್ಪಿಂಗ್ನ ಮಾಡಿಕೊಂಡೆ. ಈ ಸಲ ಬಂದು ನಾನು ಸ್ಟ್ಯಾಂಡ್ನ ತರಿಸಿದ್ದೆ, ಏನಕ್ಕಂದರೆ ರಿಸ್ಕ್ ಆಗಬಾರ್ದು ಸ್ಯಾರಿ ಡ್ರಿಪ್ಪಿಂಗ್ ಮಾಡೋದಕ್ಕೆ ಅಂತ. ಬಟ್ ನನಗೆ ಕಂಪೇರ್ ಟು ಅದನ್ನು ಕಂಪೇರ್ ಮಾಡಿದರೆ ನನಗೆ ಈ ಸ್ಟ್ಯಾಂಡಿಗೆ ಡ್ರೇಪ್ ಮಾಡೋದೇ ನನಗೊಂದು ಸ್ವಲ್ಪ ಕಷ್ಟ ಆಯಿತು ಅಂತ ಅನ್ನಿಸ್ತು. ಅಂದರೆ ನಾರ್ಮಲಿ ಯಾವಾಗಲೂ ಮಾಡ್ತಿರೋದೇ ಬೆಟರ್ ಇತ್ತು ಇದಕ್ಕೆ ಕಂಪೇರ್ ಮಾಡಿದರೆ. ಬಟ್ ಇದರಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬಂತು. ಅಂದರೆ ಎಕ್ಸ್ಟ್ರಾ ಪದೇ ಬಿಚ್ಚೋಗೋದು, ಬಿದ್ದೋಗೋದು ಅಥವಾ ಪಿನ್ ಹಾಕಿದರೆ ಲೂಸ್ ಆಗೋದು ಆ ಥರ ಏನೂ ಆಗೋಲ್ಲ. ಬಟ್ ನನಗೆ ಇದರಲ್ಲಿ ಫಿನಿಶಿಂಗ್ ಲೈಕ್ ಕಾಲಿನ ಫಿನಿಶಿಂಗ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಯಾಕಂದರೆ ನಂಗೆ ಅದು ಯಾವ ಥರ ಇಟ್ಟರೂ ನನಗೆ ಚೆನ್ನಾಗಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಸೊ ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ತುಂಬ ಬೇಗನೆ ಆಯಿತು. ಬಟ್ ಕಾಲೆಲ್ಲ ಅರೇಂಜ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಆ ಥರ ಇಟ್ಟರೆ ಈ ಕಡೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಈ ಕಡೆ ಇಟ್ಟರೆ ಒಂದು ಸೈಡ್ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಹಂಗೆ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಫೈನಲಿ ಸ್ಯಾರಿ ಡ್ರಿಪ್ಪಿಂಗ್ ಹೆಂಗೆ ಮಾಡಿಕೊಂಡು ಮುಗಿಸ್ಕೊಂಡೆ. ನನಗೆ ಸ್ಯಾರಿ ಡ್ರಿಪ್ಪಿಂಗ್ ಯಾವಾಗಲೂ ಈಸಿನೇ,
ಬಟ್ ಈ ಸಲ ಕಾಲಿದ್ದಿದ್ದು ಅದನ್ನು ಯಾವ ಥರ ಫಿಕ್ಸ್ ಮಾಡಬೇಕು ಏನು ಅನ್ನೋದು ಒಂಥರ ಅನ್ನಿಸ್ಬಿಡ್ತು. ಆಮೇಲೆ ಯಾಕಾದರೂ ಸ್ಟ್ಯಾಂಡ್ ತರಿಸ್ದೆ ಅಂತ ಒಂದು ಸಲ ಅನ್ನಿಸ್ತು. ಬಟ್ ಸ್ಟ್ಯಾಂಡಿಂದ ತುಂಬ ಬೇಗ ಡ್ರೇಪ್ ಮಾಡ್ಬೋದು ಸ್ಯಾರಿ, ಅಂದರೆ ಪದೇ ಪದೇ ಬಿಚ್ಚೋದು ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಬಟ್ ನಾವು ನಾರ್ಮಲಿ ಸ್ಯಾರಿ ಡ್ರೇಪಿಂಗ್ ಮಾಡಿದಾಗ ಹೇಗೆ ಅಂದರೆ ಈ ಥರ ಕೈಯೆಲ್ಲ ಇಟ್ಟರೆ ಸ್ವಲ್ಪ ಕೆಳಗೆ ಬಂದಿರೋದು ವೆಯ್ಟಿಗೆ ಹಾಗೆಲ್ಲ ಆಗುತ್ತೆ. ಬಟ್ ಇದರಲ್ಲಿ ನಾವು ಕಟ್ಟೋದ್ರಿಂದ ನಾವು ಹೇಗೆ ನೀಟಾಗಿ ಫಿಕ್ಸ್ ಮಾಡಿರ್ತೀವಿ ಅಲ್ಲಿ ಹಾಗೇ ಇರುತ್ತೆ. ಆ್ಯಂಡ್ ಫೈನಲಿ ನಾನು ಸ್ಯಾರಿ ಡ್ರಿಪ್ಪಿಂಗ್ನ ಮುಗಿಸ್ಕೊಂಡೆ. ಸೊ ಮುಗಿಸ್ಕೊಂಡು ಅದಕ್ಕೆ ಬೇಕಾಗಿರೋಂಥ ಅಂದರೆ ಮುಖಕ್ಕೆ ಏನೇನು ಅಲಂಕಾರ ಬೇಕು ಅದನ್ನೆಲ್ಲದನ್ನು ಮಾಡಿಕೊಂಡು ಎಲ್ಲದನ್ನು ಹಿಂದಿನ ದಿನವೇ ಮಾಡಿಟ್ಕೊಂಡ್ವಿ ನಾವು. ಆ್ಯಂಡ್ ಸ್ಯಾರಿ ಡ್ರಿಪ್ಪಿಂಗ್ ಮಾಡೋಕ್ಕೆ 1 ಅವರ್ ಏನೋ ತೊಗೊಂಡೆ. ಆ್ಯಂಡ್ ಅಷ್ಟೊತ್ತಿಗೆ ಆಲ್ರೆಡಿ 9 ಆಗ್ತಾ ಬಂದಿತ್ತು. ಅದಾದಮೇಲೆ ಮತ್ತೆ ಒಂದು ರೌಂಡ್ ಸಿಟಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರೂ ಹೋದ್ವಿ. ಏನಕ್ಕೆ ಅಂತಂದರೆ ನಾವು ಇದು ಮಾವಿನ ಎಲೆ ತಂದಿರಲಿಲ್ಲ, ಮರೆತು ಬಿಟ್ಟಿದ್ವಿ. ಸೊ ಹಾಗಾಗಿ ಮಾವಿನ ಎಲೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಸಿಟಿಗೆ ಹೋದ್ವಿ. ಸೊ ಅದೊಂದು ವಸ್ತು ತಂದಿರಲಿಲ್ಲ, ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ಸೊ ಅಲ್ಲಿಗೆ ಹಿಂದಿನ ದಿನದ ಬ್ಲಾಗ್ ಮುಗಿಯುತ್ತೆ. ನೆಕ್ಸ್ಟ್ ದಿನ ಬೇಗನೆ ಇದ್ದು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತೆ ಮನೇನ ಒಂದು ಸಲ ಒರೆಸ್ಕೊಂಡು ಆ್ಯಂಡ್ ಫ್ರೆಶ್ ಅಪ್ ಆಗಿ ಬಂದು ಸೊ ಏನೇನು ಬೇಕು ಅಡುಗೆ ತಿಂಡಿ ಬೆಳಗ್ಗೆ ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡು ಆಗೋಷ್ಟೊತ್ತಿಗೆ ಒಂದು 8 ಗಂಟೆ ಆ ಥರ ಆಗಿತ್ತು. ಸೊ ಅದಾದಮೇಲೆ ನಾನು ಸ್ವಲ್ಪ ದೇವ್ರಿಗೆ ಹೂವೆಲ್ಲ ಮುಡಿಸ್ಬಿಟ್ಟು ಸೊ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಾನು ಹಾಗೆ ಒಂದು ಸ್ಯಾರಿ ಉಟ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಸೊ ಫಸ್ಟು ಪೂಜೆನ ಮುಗಿಸ್ಕೊಳ್ಳೋಣ ಅಂತ ಪೂಜೆನ ಮಾಡ್ಕೊಂಡ್ವಿ. ಸೊ ನಮ್ಮ ಅತ್ತೆನೂ ಸ್ವಲ್ಪ ಅದು ಇದು ಅಂತೆಲ್ಲ ಅರೇಂಜ್ ಮಾಡ್ತಾಯಿದ್ರು. ಆ್ಯಂಡ್ ನಾವು ಈ ಸಲ ಹಬ್ಬಕ್ಕೆ ಏನೇನು ತಿಂಡಿಗಳು ಮಾಡಿದ್ವಿ ಅಂದರೆ ಕರ್ಜಿಕಾಯಿ ಮಾಡಿದ್ವಿ, ಆ್ಯಂಡ್ ರವೆ ಉಂಡೆ ಮಾಡಿದ್ವಿ, ಹೋಳಿಗೆ ಮಾಡಿದ್ವಿ, ಅದ್ರ ಜೊತೆಗೆ ಚಿರೋಟಿ ಅಂತ ಹೇಳ್ತಾರಲ್ವ ಅದನ್ನು ಮಾಡಿದ್ವಿ, ಆ್ಯಂಡ್ ಸ್ವಲ್ಪ ಚಕ್ಲಿ, ಕೋಡ್ಬಳೆ ಇದಿಷ್ಟನ್ನು ಮಾಡ್ಕೊಂಡಿದ್ವಿ ಹಬ್ಬಕ್ಕೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟು ನಾನು ಕುಂಕುಮ ಎಲ್ಲ ಇಟ್ಬಿಟ್ಟು ದೇವರಿಗೆ ಬೇಗ ಬೇಗ ಪೂಜೆ ಮಾಡಿ ನಾನು ಮುಗಿಸ್ಕೊಂಡೆ. ಆ್ಯಂಡ್ ಇನ್ನು ನಮ್ಮ ಅತ್ತೆದು ಪೂಜೆ ಮುಗ್ದಿರಲಿಲ್ಲ, ಯಾಕಂತಂದರೆ ಅವರು ದೇವ್ರ ಮಗು ಸ್ವಲ್ಪ ಅಲಂಕಾರ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಅದಾದಮೇಲೆ ಲಕ್ಷ್ಮಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ಸಲ ಏನಂತಂದರೆ ನಮ್ಮ ದನಿ ಯಾಕೆ ಅಂತ ಗೊತ್ತಿಲ್ಲ, ಬೆಳಗ್ಗೆಯಿಂದನೇ ಹಿಂಸೆ ಮಾಡೋದಕ್ಕೆ ಶುರು ಮಾಡಿದ್ಲು. ಸೊ ಇವತ್ತು ಹಬ್ಬ ಅಂತನೋ ಏನಂತ ಗೊತ್ತಿಲ್ಲ, ಪದೇ ಪದೇ ಅಮ್ಮ ಬಾ ಅಂತ ಕರೆಯೋದು. ನಾನು ಅರ್ಧ ಕೆಲಸ ಮಾಡೋದು ಮತ್ತು ಅವಳ ಹತ್ರ ಹೋಗೋದು ಬರೋದು ಅದೇ ಸ್ವಲ್ಪ ಹೊತ್ತಾಗೋಯ್ತು. ಆ್ಯಂಡ್ ಫೈನಲಿ ಪೂಜೆನ ನಾನು ಮಾಡಿದೆ. ಅದಾದಮೇಲೆ ನಮ್ಮತ್ತೆ ಆ್ಯಂಡ್ ಮನೆಯವರೆಲ್ಲರೂ ಪೂಜೆ ಮಾಡಿ ಮುಗಿಸ್ಕೊಂಡ್ವಿ. ಸೊ ಬೆಳಗ್ಗೆ ಟಿಫನಿಗೆ ನಾವು ಚಿತ್ರಾನ್ನ ಮಾಡ್ಕೊಂಡಿದ್ವಿ. ಅದಾದಮೇಲೆ ಅದ್ರ ಜೊತೆಗೆ ವಡೆ ಮತ್ತು ಒಬ್ಬಟ್ಟನ್ನು ತಟ್ಕೊಂಡ್ವಿ. ಸೊ ಒಬ್ಬಟ್ಟನ್ನೆಲ್ಲ ನಮ್ಮ ಅತ್ತೆನೇ ಮಾಡಿದರು, ನಾನು ಅದಕ್ಕೆ ಏನು ಬೇಕು ರೆಡಿ ಮಾಡಿ ಕೊಟ್ಟೆ ಅಷ್ಟೇ. ಆ್ಯಂಡ್ ಫೈನಲಿ ನಮ್ಮನೆ ಲಕ್ಷ್ಮಿ ಈ ಥರ ಕಾಣಿಸ್ತಾ ಇದ್ಲು. ಸೊ ಈ ಸಲ ಸ್ವಲ್ಪ ಅಂದರೆ ನಾನು ಲಾಸ್ಟೆಲ್ಲ ಪ್ರೀವಿಯಸ್ ಮಾಡಿದ್ದಷ್ಟು ರಿಸ್ಕ್ ಎಲ್ಲ ತೊಗೊಂಡು ಈ ಸಲ ಇನ್ನು ನಾನು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಲಿಲ್ಲ, ಸಿಂಪಲ್ಲಾಗಿ ಮಾಡಿ ಈ ಸಲ ಮುಗಿಸ್ಕೊಂಡ್ವಿ. ಸೊ ಇದು ಬಂದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಏನು ಡೆಕೋರೇಷನ್ ಅಥವಾ ಪೂಜೆ ಆಗಿತ್ತು. ಸೊ ಅದಾದಮೇಲೆ ಇಲ್ಲೆಲ್ಲ ಹೇಗೆ ವರಮಹಾಲಕ್ಷ್ಮಿ ಮಾಡ್ತಾರೆ ಅಂತಂದರೆ ಈಗ ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಪೂಜೆ ಮಾಡ್ತಾರೆ. ಆ್ಯಂಡ್ ಸಂಜೆ ಬಂದು ಎಲ್ಲರ ಮನೆಗೂ ಕುಂಕುಮಕ್ಕೆ ಬರ್ತಾರೆ. ಆ್ಯಂಡ್ ನಾವು ಎಲ್ಲರ ಮನೆ ಕುಂಕುಮಕ್ಕೂ ಹೋಗ್ತೀವಿ. ಸೊ ಅದಾದಮೇಲೆ ಆ್ಯಂಡ್ ಟಿಫನ್ ಆದಮೇಲೆ ಆ್ಯಕ್ಚುಲಿ ನಾವು ಹೋಳಿಗೆ ಎಲ್ಲ ತಟ್ಕೊಂಡಿದ್ದು. ಸೊ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಿದ್ದೆ ಅನ್ನಲ್ಲ, ಸೊ ಆ ಕ್ಲಿಪ್ನ ನಾನೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಮ್ಮ ಅತ್ತೆ ಮತ್ತೆ ಒಂದು ಸಲ ಪೂಜೆನ ಮಾಡಿಕೊಂಡ್ರು, ಅಂದರೆ ಹೋಳಿಗೆ ತಟ್ಟಾದಮೇಲೆ ಮತ್ತು ಹೋಳಿಗೆ ಮತ್ತು ವಡೆನ ಆಮೇಲೆ ಮಾಡ್ಕೊಂಡಿದ್ರಿಂದ ಸೊ ಅದನ್ನು ಇಟ್ಬಿಟ್ಟು ಮತ್ತೆ ಪೂಜೆನ ಮಾಡಿ ಇಟ್ಕೊಂಡ್ರು ಅವರು. ಆ್ಯಂಡ್ ಅದಾದಮೇಲೆ ರೆಸ್ಟ್ ಮಾಡಿದ್ದಾಯಿತು. ಸೊ ಮಧ್ಯಾಹ್ನ ಎಲ್ಲರೂ ಬಾಳೆದೆಲೆ ಊಟನ ಮಾಡಿದ್ವಿ, ಊಟ ಮುಗಿಸ್ಕೊಂಡ್ವಿ. ಆ್ಯಂಡ್ ಸಂಜೆ ಬಂದು ಮತ್ತೆ ರೆಡಿ ಆಗೋಕ್ಕೆಲ್ಲ ಇದ್ದಿದ್ದರಿಂದ ಸೊ ನಾವು ಏನು ಮಾಡಿದ್ವಿ ಅಂತಂದರೆ ಒಂದು 5ವರೆಗೂ ರೆಸ್ಟ್ ಮಾಡ್ಕೊಂಡ್ವಿ. 5 ಆದಮೇಲೆ ನಾನು ಫಸ್ಟು ಬಂದು ಪಾಪುಗೆ ರೆಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವಳನ್ನ ರೆಡಿ ಆದಮೇಲೆ ನಾನು ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಆಲ್ರೆಡಿ ಎಲ್ಲರೂ ಅಂದರೆ ಕುಂಕುಮಕ್ಕೆ ಓಡಾಡ್ತಾ ಇದ್ರು, ಅಂದರೆ ಅವ್ರ ಮನೆಯಿಂದ ಇವ್ರ ಮನೆಗೆಲ್ಲ ಓಡಾಡೋಕ್ಕೆ ಶುರು ಮಾಡಿದರು. ಸೊ ಫಸ್ಟ್ ಇವಾಗ ನಾನು ದನಿಗೆ ನಮ್ಮ ಹಸ್ಬೆಂಡ್ ಹತ್ರ ರೆಡಿ ಮಾಡೋದಕ್ಕೆ ಆ್ಯಕ್ಚುಲಿ ದನಿಗೆ ನಾನು ಅವಳು ಪಾಪು ಇದ್ದಾಗ ನಾಮಕರಣ ಮಾಡಿದಾಗ ಅವಳಿಗೊಂದು ಡ್ರೆಸ್ನ ಸ್ಟಿಚ್ ಮಾಡಿಸಿದ್ವಿ. ಸೊ ಅದನ್ನೇ ಹಾಕಿಸ್ದೆ. ಏನಕ್ಕೆ ಅಂತಂದರೆ ಅದಿನ್ನು ಮತ್ತೆ ಅವಳಿಗೆ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇದೊಂದು ಲಾಸ್ಟ್ ಟೈಮ್ ಮತ್ತೆ ಹಾಕ್ಸೋಣ ಅಂತ ಹೇಳಿಬಿಟ್ಟು ಇದು ನಾನು 3ನೇ ಸಲ ಇವಳಿಗೆ ಈ ಡ್ರೆಸ್ನ ಹಾಕಿಸ್ತಾ ಇರೋದು. ಸೊ ಇವತ್ತು ಲಾಸ್ಟ್ ಅಲ್ವಾ, ಸೊ ಹಾಕಿಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಅಂದರೆ ಅವಳು ಹೈಟ್ ಆಗ್ತಾಯಿದ್ದಾಳೆ, ಜೊತೆಗೆ ಅದೂ ಸ್ವಲ್ಪ ಗಿಡ್ಡ ಇರೋದ್ರಿಂದ ಇನ್ನು ಆಗೋದಿಲ್ಲ. ಆ್ಯಂಡ್ ಸೊಂಟದ ಹತ್ರನೂ ತುಂಬಾ ಟೈಟ್ ಆಗ್ತಾಯಿತ್ತು ಡ್ರೆಸ್ಸು. ಸೊ ಹಾಗಾಗಿ ಇವತ್ತು ವೇರ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಅವಳಿಗೆ ಅದಕ್ಕೆ ಮ್ಯಾಚ್ ಆಗೋ ಕ್ಲಿಪ್ ಹಾಕಿದೆ. ಸೊ ಅದನ್ನು ಅವಳು ಪದೇ ಪದೇ ತೆಗಿತಾ ಇದ್ಲು.
ಸೊ ಅದಾದಮೇಲೆ ಅವ್ರ ಅಪ್ಪಂಗೆ ಬಳೆ ಹಾಕಿ ಅಂತ ಕೊಟ್ಟಿದ್ದೆ. ಸೊ ಅವರು ಮ್ಯಾಚ್ ಮಾಡಿ ಯಾರು ಗೋಲ್ಡ್ ಬಳೆ ಜೊತೆ ಲೈಕ್ ಗೋಲ್ಡ್ ಬಳೆನ ಆಚೆ ಈಚೆ ಹಾಕಿಬಿಟ್ಟು ಮಧ್ಯದಲ್ಲಿ ಬಳೆ ಹಾಕ್ತಾರಲ್ಲ, ಅವರಪ್ಪ ಅದೇ ಥರ ಸಿಲ್ವರ್ ಬಳೆನ ಆಚೆ ಈಚೆ ಹಾಕ್ಬಿಟ್ಟು ಅವಳಿಗೆ ಅರೇಂಜ್ ಮಾಡಿಬಿಟ್ಟು ಬಳೆನ ತೊಡಿಸ್ತಾಯಿದ್ರು. ಸೊ ಅವರಪ್ಪ ಬಳೆ ಎಲ್ಲ ತೊಡಿಸಿ ರೆಡಿ ಮಾಡಿಕೊಟ್ರು. ಅಷ್ಟೊತ್ತಿಗೆ ನಾನೂ ಆಲ್ಮೋಸ್ಟ್ ರೆಡಿ ಆಗಿದ್ದೆ. ಅವಳಿಗೆ ಬಳೆ ತೊಡಿಸೋ ಅಷ್ಟರೊಳಗಡೆ ನಂದು ಅಂದರೆ ಅದಕ್ಕೂ ಮುಂಚೆ ನಾನು ರೆಡಿ ಆಗಿದ್ದೆ. ಅವಳಿಗೆ ಫೈನಲಿ ಬಳೆ ತೊಡಿಸೋದಕ್ಕೆ ಕೊಟ್ಟಿದ್ದೆ ಅಷ್ಟೇ. ಸೊ ಅವರಪ್ಪ ನೀಟಾಗಿ ತೊಡಿಸ್ಬಿಟ್ಟು ರೆಡಿ ಮಾಡಿ ಕೊಟ್ಟರು ಅವಳನ್ನು. ಸೊ ಈ ಸಲ ಅಂದರೆ ಕುಂಕುಮ ಇಸ್ಕೊಳ್ಳೋಕ್ಕೆ ನಾನು ಜೊತೆ ಪಾಪನೂ ಸಹ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ನಾನು ಒಬ್ಬಳೇ ಹೋಗ್ಬೇಕು. ಅಂದರೆ ಇಲ್ಲಿ ಆ್ಯಕ್ಚುಲಿ ನಾವು ಒಬ್ಬರು ಮನೆಗೆ ಹೋಗೋದು ಅಂತಂದ್ರೆ ಮೇ ಬಿ ವರಮಹಾಲಕ್ಷ್ಮೀಲಿ ಕುಂಕುಮ ತೊಗೊಳೋದಕ್ಕೆ. ಅದು ಬಿಟ್ಟರೆ ಎಳ್ಳು ಬೀರೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ರ ಮನೆಗೂ ಅದನ್ನು ಕೊಡೋದಕ್ಕೆ ಹೋಗ್ತಾರೆ. ಅವರು ಕರೀತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಸೊ ಆವಾಗ ಅದು ಬಿಟ್ಟರೆ ಇನ್ನು ಯಾವಾಗಲೂ ಯಾರ ಮನೆಗೂ ಅವ್ರ ಮನೆಗೆ ಇವ್ರ ಮನೆಗೆ ಅಂತ ಯಾರೂ ಓಡಾಡೋದೇ ಇಲ್ಲ, ತುಂಬಾ ಕಡಿಮೆ. ಸೊ ಫಸ್ಟು ನಮ್ಮ ಮನೆಗೆ ಕುಂಕುಮಕ್ಕೆ ಬಂದರು. ಸೊ ಅವರೆಲ್ಲರೂ ಬಂದವರೆಲ್ಲ ನಮ್ಮನ್ನು ಕರೆದುಬಿಟ್ಟು ಹೋದರು. ಸೊ ಫಸ್ಟ್ ಬಂದಾಗ ನಾನೊಂದು ವೀಡಿಯೋ ಕ್ಲಿಪ್ಸ್ನ ತೊಗೊಂಡೆ. ಆ್ಯಂಡ್ ಪದೇ ಪದೇ ತೊಗೊಳಕ್ಕಾಗಲ್ಲ. ಆ್ಯಂಡ್ ಅವ್ರು ಬಂದಾಗ ನಾವು ಕುಂಕುಮ ಕೊಡೋಕ್ಕೆ ಇರೋದ್ರಿಂದ ಯಾರೂ ವೀಡಿಯೋ ಮಾಡೋದಕ್ಕೂ ಇರೋದಿಲ್ಲ. ಸೊ ಹಾಗಾಗಿ ಇವಾಗ ನಮ್ಮ ಅತ್ತೆನೂ ಇದ್ದರು. ಆ್ಯಂಡ್ ಫಸ್ಟ್ ನಮ್ಮ ಅತ್ತೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರು ಬಂದು ದೇವರಿಗೆ ಅಕ್ಷತೆ ಹಾಕಿಬಿಟ್ಟು ಅದಾದಮೇಲೆ ಕುಂಕುಮನ ತೊಗೊಂಡ್ಬಿಟ್ಟು ಹೋದರು. ಅವರು ಸಹ ನಮ್ಮನ್ನು ಕರೆದಿದ್ದರಿಂದ ನಾನು ನೆಕ್ಸ್ಟು ಎಲ್ರ ಮನೆಗೂ ಹೋಗಬೇಕಾಯ್ತು. ಆ್ಯಂಡ್ ಆ್ಯಕ್ಚುಲಿ ಬೇರೆಯವರು ಅವರು ಅಂದರೆ ಸುತ್ತಮುತ್ತ ಇರೋರು ಬಂದು ಕುಂಕುಮ ತೊಗೊಳ್ಳುವಾಗ ನಮ್ಮ ದನಿನೂ ಏನು ಮಾಡಿಬಿಡ್ತಾರಪ್ಪ ನಮ್ಮನೆ ದೇವ್ರಿಗೆ ತೊಗೊಂಡು ಹೋಗ್ಬಿಡ್ತಾರೆ ಅಂತ ಇವಳು ಅವ್ರಿಗಿಂತ ಮುಂಚೆನೇ ನಿಂತ್ಕೋತಾ ಇದ್ಲು ಹೋಗ್ಬಿಟ್ಟಲ್ಲಿ. ಅದ್ರ ಜೊತೆ ಅಕ್ಷತೆ ತೊಗೊಂಡು ಆಟ ಆಡೋದು. ಆ್ಯಂಡ್ ಈ ಸಲ ಅವಳು ಈ ಥರ ಇರೋದನ್ನು ಬಿಟ್ಟಿರೋದೇ ಹೆಚ್ಚು. ಎಲ್ಲದನ್ನು ಮುಟ್ಟಕ್ಕೆ ಹೋಗೋದು, ಎಳಿಯೋದು. ಆ್ಯಂಡ್ ಬೆಳಗ್ಗೆ ಎಲ್ಲ ತುಂಬಾ ಹಿಂಸೆ ಕೊಟ್ಟಿದ್ದು. ಆ್ಯಂಡ್ ಸಂಜೆ ಟೈಮಲ್ಲಿ ಏನು ಜೋಡಿಸಿಟ್ರು ತೊಗೊಳಕ್ಕೆ ಹೋಗೋದು ಅದನ್ನೆಲ್ಲ ಮಾಡ್ತಾಯಿತ್ತು. ಸೊ ಅದಾದಮೇಲೆ ಫಸ್ಟ್ ನಮ್ಮ ಮನೆಗೆ ಬಂದು ಹೋದರು. ಒಂದು 4 ಜನ ಅದಾದಮೇಲೆ ಮತ್ತೆ ನೀವು ಹೋಗಿ ಕುಂಕುಮ ತೊಗೊಂಬನ್ನಿ ಅಂತ ನಮ್ಮನ್ನು ಫಸ್ಟು ಕಳಿಸಿದ್ರು. ಸೊ ಹಾಗಾಗಿ ಇವಾಗ ನಾನು ಬಂದು ನಮ್ಮ ಮನೆ ಮೇಲ್ಗಡೆ ಬಾಡಿಗೆಗಿದ್ದಾರೆ. ಸೊ ಅವ್ರು ಕಾಲ್ ಮಾಡಿ ಕರೆದಿದ್ರು. ಸೊ ಹಾಗಾಗಿ ಅವ್ರ ಮನೆಗೆ ಫಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ಕುಂಕುಮಕ್ಕೆ ಪಾಪನೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಾನು ವರಮಹಾಲಕ್ಷ್ಮಿಗೆ ಈ ರೀತಿ ರೆಡಿ ಆಗಿದೆ. ಒಂದು ಕಾಟನ್ ಸ್ಯಾರಿ ಉಟ್ಕೊಂಡಿದ್ದೆ ಅಷ್ಟೇ, ರೆಡ್ ಕಲರ್ದು. ಅದಕ್ಕೆ ಸಿಲ್ವರ್ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ಈ ಸ್ಯಾರಿನ ನಾನಿದು 3ನೇ ಸಲ ಅಂತ ಅನಿಸುತ್ತೆ ವೇರ್ ಮಾಡ್ತಾ ಇರೋದು. ಬೆಳಗ್ಗೆ ಹೊಸ ಸ್ಯಾರಿ ಉಟ್ಟಿದ್ದೆ, ಸಿಂಪಲ್ ಆಗಿರೋದು. ಸೊ ಇವಾಗ ಇದನ್ನು ಉಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಒಂದು ಸ್ಯಾರಿನ ಡ್ರೇಪ್ ಮಾಡಿಕೊಂಡೆ. ಸೊ ಫಸ್ಟು ಅವ್ರ ಮನೆಗೆ ಹೋದ್ವಿ ನಾವು. ಸೊ ಆಲ್ರೆಡಿ ಅವ್ರ ಮನೆಯಲ್ಲೂ ಕುಂಕುಮಕ್ಕೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು. ಸೊ ಹಾಗಾಗಿ ಅವ್ರಿಗೆಲ್ಲ ಮಾತಾಡಿಸ್ಕೊಂಡು ಅದಾದಮೇಲೆ ನಾನು ಹಾಗೆ ದೇವ್ರದ್ದೊಂದು ಕ್ಲಿಪ್ನ ತೊಗೊಂಡೆ. ಅದಾದಮೇಲೆ ದೇವ್ರಿಗೆ ಅಕ್ಷತೆ ಹಾಕಿ ಅಂದರೆ ನಮಸ್ಕಾರ ಮಾಡ್ಕೊಂಡಾದ್ಮೇಲೆ ಅವ್ರ ಮನೆಯಲ್ಲೂ ಸಹ ಕಾಯಿ ಕುಂಕುಮ ಎಲ್ಲದನ್ನು ಕೊಟ್ಟರು. ಅದನ್ನು ಇಸ್ಕೊಂಡು ಅವ್ರ ಮನೇಲಿ ಒಂದು 5 ಮಿನಿಟ್ಸ್ ಕೂತಿದ್ವಿ ಅಷ್ಟೇ. ಸೊ ಅವರನ್ನೆಲ್ಲನೂ ನಮ್ಮ ಮನೆಗೆ ಕರೆದ್ಬಿಟ್ಟು ಸೊ ಅಲ್ಲಿಂದ ಸೀದಾ ಬಂದೆ. ಅದಾದಮೇಲೆ ನೆಕ್ಸ್ಟು ನಮ್ಮ ಮನೆಯಿಂದ ಪಕ್ಕದ ಮನೆಗಳಿಗೆ ಹೋದ್ವಿ. ಸೊ ಹೋದ್ಮೇಲೆ ಅಲ್ಲಿ ಆ್ಯಕ್ಚುಲಿ ಏನಾಯ್ತು ಅಂತಂದರೆ ಅವರು ಅಲ್ಲೋಗಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡಾದ್ಮೇಲೆ ಸೊ ಅವರು ಹೋಳಿಗೆ ಕೊಡ್ತೀನಿ ತಿನ್ನಿ ಅಂತ ಅಂದರು. ಸೊ ಬೇಡ ಅಂತಂದರೆ ಇಲ್ಲ ಏನಾದರೂ ತಿನ್ಕೊಂಡು ಹೋಗಲೇಬೇಕು ಅಂತಂದರು ಅಂತ ಹೇಳ್ಬಿಟ್ಟು ಪಾಪುಗೆ ಹೋಳಿಗೆ ಹಾಕ್ಕೊಟ್ರು. ಸೊ ಅವಳಿಗೆ ಒಂದೆರಡು ತುತ್ತಷ್ಟು ಹೋಳಿಗೆ ತಿನ್ನಿಸ್ದೆ ನಾನು. ಅದಾದಮೇಲೆ ಅವರು ಕಡಲೆಕಾಳು ಉಸ್ಲಿ ಮಾಡಿದ್ದೀನಿ. ನಮ್ಮ ದನಿ ಆ್ಯಕ್ಚುಲಿ ಎಲ್ಲದಕ್ಕೂ ಅವ್ರು ಏನು ಕೊಡ್ತೀನಿ ಅಂದರೂ ಬೇಡ ಅಂತ ಹೇಳ್ತಿರ್ಲಿಲ್ಲ. ಎಲ್ಲದನ್ನು ಕೊಡಿ ಅಂತ ಇಸ್ಕೊಳ್ತಾ ಇದ್ಲು. ಸೊ ಇಸ್ಕೊಂಡಿದ್ದಷ್ಟೇ, ತಿಂದಿದ್ದು ಸ್ವಲ್ಪ. ಸೊ ಎಲ್ಲದೂ ಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ಫೈನಲಿ ಫಸ್ಟು ಹೋಳಿಗೆ ತಿಂದಳು. ಅದಾದಮೇಲೆ ಕಡಲೆಕಾಳು ಉಸ್ಲಿ ತಿಂದಳು. ಆಮೇಲೆ ಖಾರ ಅಂತ ಹೇಳ್ಬಿಟ್ಟು ನೀರು ಕುಡಿದ್ಲು. ಅದಾದಮೇಲೆ ಸ್ವಲ್ಪ ಪಾಯಸ ಹಾಕ್ಕೊಟ್ರು. ಸೊ ಅದನ್ನು ತಿಂದಳು. ಅವಳದು ಆಲ್ಮೋಸ್ಟ್ ಇವತ್ತು ಹಬ್ಬದ ಊಟ ಇವ್ರ ಮನೇಲೇ ಆಗೋಯಿತು. ಸೊ ಅದಾದಮೇಲೆ ಅವರೂ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡೆಲ್ಲ ಇದ್ದರು. ಅದಾದಮೇಲೆ ಅವರ ಪಕ್ಕದ ಮನೆಗೆ ಹೋದ್ವಿ. ಆ್ಯಂಡ್ ನಾನಂತೂ ಈ ಸಲ ಒಂದು 6-7 ನಮ್ಮ ಮನೆಯೂ ಸೇರಿಸಿ ಒಂದು 8 ಮನೇಲಿ ಈ ಸಲ ಕುಂಕುಮನ ತೊಗೊಳೋದಕ್ಕೆ ಅಂತ ಹೋಗಿದ್ದೆ. ನೆಕ್ಸ್ಟ್ ಮನೆಗೆ ಹೋದಾಗ ಇವರು ನಮ್ಮ ಮನೆ ಆಪೋಸಿಟ್ ಇರೋ ಮನೆ. ಸೊ ಇವ್ರ ಮನೆಯಲ್ಲೂ ಪಾಪು ಇರೋದ್ರಿಂದ ನಮ್ಮ ದನಿ ಯಾವಾಗಲೂ ಮಾತಾಡಿಸ್ತಾ ಇರ್ತಾಳೆ. ಸೊ ಇವರು ಒಂದು ಸ್ವಲ್ಪ ಕ್ಲೋಸ್ ಆಗಿದ್ರು. ಅಂದರೆ ಅವರು ಏನಾದ್ರು ತಿನ್ನೋಕೆ ಕೊಟ್ಟ ತಕ್ಷಣ ಇವಳು ಹೋಗಿ ಬೇರೆಯವ್ರಿಗೆ ಕೊಡೋದು ಆ ಥರ ಎಲ್ಲ ಮಾಡ್ಕೊಂಡಿದ್ದು. ಸೊ ಒಂಥರ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಮನೆಗೂ ಹೋಗಿ ಕುಂಕುಮ ತೊಗೊಬಂದಿದ್ದು. ಆ್ಯಂಡ್ ನಾವು ಬೇರೆಯವ್ರಿಗೆ ಕುಂಕುಮ ಕೊಡೋದು ಒಂಥರ ವೈಬ್ ಬಂದು ಹಳ್ಳಿಲೆಲ್ಲ ಇರುತ್ತಲ್ಲ ಅದೇ ಥರನೇ ಇರುತ್ತೆ ಇಲ್ಲೂ.
ಸೊ ಆ್ಯಕ್ಚುಲಿ ನಮ್ಮ ಕಡೆ ಮಲೆನಾಡಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಕಡೆ ಜಾಸ್ತಿ ಪೂಜೆಗಳನ್ನ ಮಾಡ್ತಾರೆ. ಆ ಥರ ಎಲ್ಲ ಜಾಸ್ತಿ ಮಾಡೋದು ನನಗನ್ಸುತ್ತೆ. ನಮ್ಮ ಮನೇಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪೂಜೆಗಳಿರ್ಬೋದು ಅದನ್ನೆಲ್ಲ ಜಾಸ್ತಿ ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ಕಟ್ಟು ನಿಟ್ಟು ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಅಂತ ನನಗನ್ಸುತ್ತೆ. ಸೊ ಫೈನಲಿ ಎಲ್ಲರ ಮನೆಯಿಂದಲೂ ಕುಂಕುಮ ತೊಗೊಬಂದಿದ್ದಾಯಿತು. ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಟಿ ವಿನ ನೋಡಿದ್ವಿ. ಆ್ಯಂಡ್ ನಾನು ಫಸ್ಟ್ ಬ್ಲಾಗ್ ಮಾಡಿದಾಗ ತುಂಬ ಜನ ನೀಟಾಗಿ ತೋರಿಸಿಲ್ಲ ನೀನು ಮನೇನ ಅಂತ ಹೇಳ್ತಾಯಿದ್ರು. ಸೊ ಇದೇ ನಮ್ಮ ಮನೆ. ಲಾಸ್ಟ್ ಒಂದೇ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ. ಈ ರೀತಿ ಇದೆ ನಮ್ಮ ಮನೆ. ಸೊ ಆ್ಯಂಡ್ ಲಾಸ್ಟಿಗೆ ಒಂದು ಸಲ ನಮ್ಮ ಮನೆಯ ದೇವರನ್ನ ತೋರಿಸ್ಬಿಡ್ತೀನಿ. ಆ್ಯಂಡ್ ಇವತ್ತೇ ಕಳಸನ ತೆಗಿಬೇಕಾಗಿರೋದ್ರಿಂದ ಮತ್ತು ಲಾಸ್ಟಿಗೆ ದೇವರಿಗೆ ದೃಷ್ಟಿನ ತೆಗೆದುಬಿಟ್ಟು ಅದಾದಮೇಲೆ ಕಳಸನ ತೆಗಿಯೋಣ ಅಂದ್ಕೊಂಡು ಅದಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಆ್ಯಂಡ್ ಫೈನಲಿ ನಾವು ಆರತಿ ಮಾಡಿ ಕಳಸನ ಅಲ್ಲಾಡಿಸಿದ್ವಿ ಅಂದರೆ ಲೈಕ್ ಅದನ್ನು ಜರಗಿಸ್ಬಿಟ್ಟು ಇಡೋದು ಆ ಥರ ಮಾಡಿದ್ವಿ. ಫುಲ್ಲು ದೇವರ ಮೂರ್ತಿ ಏನೂ ತೆಗೆದಿರಲಿಲ್ಲ. ಆ್ಯಂಡ್ ನಾಳೆ ಬಂದು ಗುರು ಪೂರ್ಣಿಮೆ ಹುಣ್ಣಿಮೆನೋ ಏನೋ ಇದೆ ಅಂತ ಹೇಳಿದ್ರಿಂದ ಸೊ ಇವತ್ತು ಈ ಥರ ಮಾಡಿದ್ವಿ. ಅದಾದಮೇಲೆ ಇದಿಷ್ಟು ನನ್ನ ಹಬ್ಬದ ದಿನದ ಬ್ಲಾಗ್ ಆಗಿತ್ತು. ಸ್ವಲ್ಪ ಲೆಂತಿ ಆಗಿದೆ. ಕೊನೆವರೆಗೂ ವಿಡಿಯೋ ನೋಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ ಬಾಯ್.